ಸಮಸ್ತ ಭಕ್ತಾದಿಗಳಿಗೆ ತಿಳಿಸುವುದೇನೆಂದರೆ, ದೇವಸ್ಥಾನದ ಪ್ರತಿ 11 ವರ್ಷಕ್ಕೊಂದ್ಸರಿ ಬಂಗಾರದ ಪೆಟ್ಟಿಗೆ ಕಾಯಿ ಪವಾಡ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ನಮ್ಮ ಭಾರತದಲ್ಲಿ ಹಲವಾರು ಸಂಪ್ರದಾಯಗಳಿದ್ದಾವೆ. ಅದರಲ್ಲಿ ದೇವಾಂಶ ಸಂಭೂತರಾಗಿ ಬಂದಂತಹ ಹಾಲು ಮತ್ತು ಸಮಾಜದವರು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಪ್ರತಿ 11 ವರ್ಷಕ್ಕೊಂದ್ಸರಿ ಮಾಡುವಂಥ ಕಾರ್ಯಕ್ರಮವನ್ನು ಈ ವರ್ಷ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಹೇಗಿರುತ್ತಪ್ಪ ಅಂತಂದರೆ, ಎಲ್ಲ ಭಕ್ತಾದಿಗಳ ಹಾಲು ಮತ್ತು ಭಕ್ತಾದಿಗಳ ಮನೆತನಕ್ಕೆ ಹೋಗಿ ಮನೆಗೆ ಹೋಗಿ ಆ ಬಂಗಾರದ ಪೆಟ್ಟಿಗೆಯನ್ನು ತಗೊಂಡೋಗಿ ಆ ಬೀರೇಶ್ವರ ರಾಮೇಶ್ವರ ಸ್ವಾಮಿ ದೇವರಿಗೆ ಪೂಜೆಯನ್ನು ಸಮರ್ಪಣೆ ಮಾಡಿ ಕಾಯಿ ಪವಾಡವನ್ನು ಮಾಡಿ ಅವರ ಭಕ್ತಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡೋ ಮುಖಾಂತರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ಪರಂಪರೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡು ಬಂದಂಥ ಎಲ್ಲ ಕುಲಸ್ಥರಿಗೂ ಗ್ರಾಮಸ್ಥರಿಗೂ ವಿಶೇಷವಾಗಿ ಇವತ್ತು ರಾಮೇಶ್ವರ ಸ್ವಾಮಿ ನಮ್ಮ ಶಿವನಾಪುರದ ನಿವಾಸಿಗಳಾದಂತಹ ರಮೇಶ್ವರವರ ಮನೆಗೆ ಬಂದು ನಿನ್ನೆ ತಾನೇ ಸತ್ಯನಾರಾಯಣ ಪೂಜೆ ಆಗಿ ಹೋಮ ಹವನಾದಿಗಳನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಪೂಜೆಗಳನ್ನು ಮಾಡಿ ಇವತ್ತು ತಮ್ಮ ಕುಲದ ಒಂದು ಶ್ರೇಷ್ಠವಾದ ಪರಂಪರೆಯನ್ನು ಪೂಜೆಯನ್ನು ಮಾಡಿ ಎಲ್ಲ ಗ್ರಾಮಸ್ಥರಿಗೂ ಕುಲಸ್ಥರಿಗೂ ಶುಭವಾಗಲಿ ಅಂತ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅಂತಹ ಒಂದು ನಿಟ್ಟಿನಲ್ಲಿ ಅವರ ಮನೆತನಕ್ಕೂ ಅವರ ಮಕ್ಕಳಿಗೂ ಪರಂಪರೆಯ ಒಂದು ಸಂಸ್ಕಾರ ಬೆಳೀಲಿ, ಆಯುಷ್ಯ ಆರೋಗ್ಯ ನೀಡಿ ಕಾಪಾಡಲಿ ಅಂತ ಶ್ರೀ ರಾಮೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥಿಸಿ ಅವರ ಹಾಕಿರ್ತಕ್ಕಂಥ ಫೌಂಡೇಶನನ್ನು ಈಗ ನಾವು ಮಾಡಿಕೊಂಡು ಅದನ್ನು ಇನ್ನು ಮುಂದಿನ ಪೀಳಿಗೆಯವರು ಚೆನ್ನಾಗಿ ಉಳಿಸಿ ಬೆಳೆಸ್ಕೊಂಡು ಹೋಗಿ ಮತ್ತು ಈ ಕಾರ್ಯಕ್ರಮವನ್ನು ತಾವರೆಕೆರೆ ಗ್ರಾಮದಲ್ಲಿ ಈ ದೇವಸ್ಥಾನವನ್ನು ಅದು ಭಾಳ ಹಾಳಾಗಿತ್ತು. ಇದನ್ನು ಜೀರ್ಣೋದ್ಧಾರ ಮಾಡಬೇಕಂದ್ರೆ ಭಾಳ ಜನ ಶ್ರಮಪಟ್ಟಿದ್ದಾರೆ. ಯಾರೇ ವ್ಯಕ್ತಿಗಳಿರ್ಬೋದು, ರಾಜಕೀಯೇತರವಾಗಿ ಎಲ್ಲರೂ ಅದನ್ನು ಕೈ ಜೋಡಿಸಿ ಆ ದೇವಸ್ಥಾನವನ್ನು ಚೆನ್ನಾಗಿ ಕಟ್ಟಿ ಇವತ್ತು ಎಷ್ಟೇ ಲಕ್ಷಾಂತರ ಜನ ಬಂದರೂ ಅಲ್ಲಿ ಊಟ ಉಪಹಾರ ಎಲ್ಲ ಕಾರ್ಯಕ್ರಮಗಳನ್ನು ಪ್ರತಿ ದೇವರುಗಳಿಗೂ ಪ್ರತಿ ಸಾರಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಪ್ರಥಮವಾಗಿ ನಮ್ಮ ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕಾಗಿದೆ. ಹಾಗೂ ಇತರೆ ಈ ಗ್ರಾಮವಲ್ಲೇ ಅಲ್ಲ, ಇತರೆ ಈ ಹೊಸಕೋಟೆ ತಾಲೂಕು ಅಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇದೇ ಒಂದು ಕುರುಬರ ಒಂದು ಸಮಾವೇಶ ಹಾಗೂ ಈ ಒಂದು ದೇವರು ಕಾರ್ಯಕ್ರಮ ಎಲ್ಲ ಕಡೆ ನಡೀತಾ ಇದೆ. ಅದರಲ್ಲಿ ತಾವರೆಕೆರೆ ರಾಮೇದೇವರಂದರೆ ಸ್ವಲ್ಪ ಹೆಚ್ಚಿನ ಜನಸಂಖ್ಯೆ ಸೇರ್ತಾರೆ, ಹೆಚ್ಚಿನ ಗುಂಪಿದೆ ಇದರಲ್ಲಿ. ಮೊದಲಿಗೆ ಮಂಚಿನಮಲೆ ಬೀರೇದೇವರು ನಡೀತಾ ಇತ್ತು. ಅದ ನಂತರ ಈಗ ತಾವರೆಕೆರೆ ರಾಮೇದೇವರು ಹೆಚ್ಚಿಗೆ ಜನ ಸೇರ್ತಕ್ಕಂಥ ಜಾಗ ಇದು. ಇದರಲ್ಲಿ ಹೆಚ್ಚು ಕಡಿಮೆ ಈಗ ಒಂದು ಈ ದೇವರಿಗೆ ನಾಳೆ ಉಪವಾರ ಜಾತ್ರೆಗೆ ಸುಮಾರು ಒಂದು 5 ಲಕ್ಷ ಜನಕ್ಕೆ ಊಟದ ವ್ಯವಸ್ಥೆಯನ್ನು ನಮ್ಮ ಭಕ್ತಾದಿಗಳು ಹಾಗೂ ಕೆಲವು ಪ್ರತಿನಿಧಿಗಳು, ನಾವು ಹೆಸರು ಹೇಳಲಿಕ್ಕೆ ಬೇಡ, ಕೆಲವು ದಾನಿಗಳು ಅವರೆಲ್ಲ ಮುಖಂಡರುಗಳಲ್ಲಿ ನಿಂತ್ಕೊಂಡು ಎಲ್ಲರಿಗೂ ವ್ಯವಸ್ಥೆ ಮಾಡಿಕೊಂಡು ದೇವರ ಉತ್ಸವಕ್ಕೆ ಏನೇನು ಕಾರ್ಯಕ್ರಮಕ್ಕೆ ಏನು ಉತ್ಸವ ಮಾಡಬೇಕು, ಅಲಂಕಾರ ಮಾಡಬೇಕು, ದೇವರ ಕಾರ್ಯಕ್ರಮ ಏನು ಮಾಡಬೇಕು, ಹಾಗೂ ಊಟದ ಕಾರ್ಯಕ್ರಮ ಏನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೂ ನಮಗೆ ಎಲ್ಲ ಜನರ ಪರವಾಗಿ, ನಮ್ಮ ಗ್ರಾಮಸ್ಥರ ಪರವಾಗಿ, ನಮ್ಮ ತಾಲೂಕಿನ ಪರವಾಗಿ ಎಲ್ಲರಿಗೂ ನಾನು ಅವರಿಗೆ ದೊಡ್ಡ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಏನು 11 ವರ್ಷಕ್ಕೊಮ್ಮೆ ನಡೆಯುತ್ತೆ ಈ ದೊಡ್ಡ ಜಾತ್ರಾ ಮಹೋತ್ಸವಕ್ಕೆ ಶಿವನಾಪುರ ಗ್ರಾಮಕ್ಕೆ ಆಗಮಿಸಿರುವ ಬಂಡಾರಪೆಟ್ಟಿಗೆ ಈ ವಿವಿಧ ಕಲಾ ತಂಡಗಳೊಂದಿಗೆ ವೀರಗಾಸೆ, ಕಾಲಾಟ, ತಲೆ ಮೇಲೆ ತೆಂಗಿನಕಾಯಿ ಪವಾಡ ಸಮೇತ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಎಲ್ಲ ದೇವಸ್ಥಾನ ಮುಂಭಾಗದಲ್ಲಿ ತೆಂಗಿನಕಾಯಿ ಪವಾಡ ನಡೆಸಿಕೊಂಡು ಬಂದು ಈಗ ಗಂಗಮ್ಮನ ದೇವಸ್ಥಾನದ ಬಳಿ ದೇವರ ಶಿವನಾಪುರದ ಎಲ್ಲ ಭಕ್ತಾದಿಗಳು ಮತ್ತು ಕುಲ ಬಾಂಧವರು, ಕಂಬಿ ಯಜಮಾನರು, ಗೌಡರು ಎಲ್ಲರೂ ಸೇರಿ ಈ ಬಂಡಾರಪೆಟ್ಟಿಗೆ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತು ಊರಿನ ಗ್ರಾಮಸ್ಥರಿಗೆ, ಹಿರಿಯರಿಗೆ ಅಭಿನಂದನೆಗಳು. ಇದು ಏನೋ 6 ದೇವರ ಮನೆ ದೊಡ್ಡ ಜಾತ್ರಾ ಮಹೋತ್ಸವ. ಮೊದಲು ಬಿದರಳ್ಳಿ ಬತ್ತೇಶ್ವರ ಸ್ವಾಮಿ, ನಂತರ ವಾಗಟ ರಾಮೇಶ್ವರ, ತದನಂತರ ಅಪ್ಸಂದ್ರ ಬತ್ತೇಶ್ವರ ಸ್ವಾಮಿ, ತಾವರೆಕೆರೆ ರಾಮೇಶ್ವರ ಸ್ವಾಮಿ, ಬಾಣಮಾಕನಹಳ್ಳಿ ಒದಲಿ ರಾಮೇಶ್ವರ ಹಾಗೂ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಏಪ್ರಿಲ್ 4, 5 ಮತ್ತು 6ನೇ ತಾರೀಕು ನಡೆಯುತ್ತದೆ. ಈ ಕಾರ್ಯಕ್ರಮಕ್ಕೆ ಸುಮಾರು ಲಕ್ಷಾಂತರ ಜನ ಆಗಮಿಸ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕಂತ ತಮ್ಮಲ್ಲಿ ಮನವಿ. ಶಿವನಾಪುರ ಗ್ರಾಮದಲ್ಲಿ ಒಟ್ಟು 60 ಕುಟುಂಬಗಳಿದ್ದು ಈ 60 ಕುಟುಂಬ ಎಲ್ಲ ಸೇರಿ ಜೊತೆಯಲ್ಲಿ ಇವತ್ತು ಒಂದೇ ಜಾಗದಲ್ಲಿ ಬಂಡಾರಪೆಟ್ಟಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.